ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜಾತಕ ಫಲ ಕಾರ್ಯಕ್ರಮ. ವಾರದ ವಿಶೇಷ ಹಾಗೆ ದ್ವಾದಶ ರಾಶಿಗಳ ಫಲಾಫಲ ಹಾಗೆ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ತಿಳಿಸಿಕೊಡೋ ಕಾರ್ಯಕ್ರಮನೇ ಜಾತಕ ಫಲ. ಇದರ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀ ಗೋಪಾಲಕೃಷ್ಣ ಶಂಭು ಪಂಡಿತರು. ಪಂಡಿತರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲಿಗೆ ನಿನ್ನೆ ನಿತ್ಯ ಕರ್ಮದ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡ್ತಾ ಇದ್ರಿ, ಅದರ ಮುಂದುವರೆದ ಭಾಗವನ್ನು ಇವತ್ತು ತಿಳಿಸ್ಕೊಡ್ತೀನಿ ಅಂದ್ರಿ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತವಾಗಿಯೂ. ಮೊದಲಿಗೆ ಇವತ್ತು ಭಾನುವಾರ, ಹಾಗಾಗಿ ಮೂರ್ತಿತ್ವೇ ಪರಿಕಲ್ಪಿತಶ್ಚವೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಜಯತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿಭುಶ್ಚಾನೇಕದಾ ಯಶ್ರುತೋ ವಾಚಂನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋರವಿ. ಸೂರ್ಯನಿಗೆ ನಮಸ್ಕಾರ ಮಾಡೋಣ. ಜಗತ್ತಿಗೆ ಬೆಳಕನ್ನು ಕೊಡೋದರ ಜೊತೆಗೆ ಮನುಷ್ಯರಿಗೆ ಜ್ಞಾನವನ್ನು ಕೊಡುವಂಥವನು ಸೂರ್ಯ. ಜಗತ್ತಿನ ಕಣ್ಣು ಅಂತ ಹೇಳಿದ್ದಾರೆ, ನಮಗೆಲ್ಲ ಜ್ಞಾನ ಚಕ್ಷುಸ್ಸು ಅಂತ ಅವನು ಕೊಡುವಂಥವನು ಸೂರ್ಯ, ಆದಿತ್ಯವಾರ. ಹಾಗೆ ಈಗ ಮೊದಲಿಗೆ ಇವತ್ತಿನ ಒಂದು ವಾರ, ನಕ್ಷತ್ರ, ಯೋಗ, ಕರ್ಣ ಇವನ್ನು ತಿಳ್ಕೊಳ್ಬೇಕು. ಪಂಚಾಂಗ ಶ್ರವಣ ಅಂತ. ಖರನಾಮ ಸಂವತ್ಸರ, ದಕ್ಷಿಣಾಯಣ ಪ್ರಾರಂಭವಾಗಿದೆ. ಈಗ ವರ್ತಮಾನ ದಕ್ಷಿಣಾಯಣ ನಡೀತಾ ಇದೆ. ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ. ಇದು ನಾವು ಪ್ರತಿದಿನವೂ ತಿಳಿಸ್ತಾ ಇರ್ತೇವೆ. ಇವತ್ತಿನ ಮಿತಿಯನ್ನು ದಶಮಿ ಅಂತ ಹೇಳ್ತೇವೆ. ವಾರ ಸಾಮಾನ್ಯರಿಗೂ ಅರಿವಾದಂಥ ದಿವಸ ಇವತ್ತು. ಇಂದಿನ ವಾರ ಭಾನುವಾರ, ಹಾಗಾಗಿ ಎಲ್ಲರೂ ರಜೆಯ ದಿವಸ, ಮನೆಯಲ್ಲಿ ವಿಶೇಷವಾಗಿ ಎಲ್ಲ ಸಂತೋಷವಾಗಿರುವಂಥ ದಿವಸ ವಾರ ಭಾನುವಾರ. ಆಮೇಲೆ ಇವತ್ತಿನ ಸೂರ್ಯ ನಕ್ಷತ್ರ ಆರ್ದ್ರಾ ನಕ್ಷತ್ರ, ಆರ್ದ್ರಾ ಮಳೆ ಸುರಿತಾ ಇದೆ. ಹಾಗೆ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಚಂದ್ರ ಇವತ್ತು ಪಾದಾರ್ಪಣೆ ಮಾಡಿದ್ದಾನೆ. ಅತಿಗಂಡ ಅನ್ನುವಂಥ ಯೋಗ ಇವತ್ತು. ಹಾಗೆ ಇವತ್ತಿನ ಒಂದು ಯೋಗವು ಅತಿಗಂಡ. ಭದ್ರಾಕರ್ಣ, ಕರ್ಣವೂ ಚೆನ್ನಾಗಿರಬೇಕು. ವಾರ, ನಕ್ಷತ್ರ, ಯೋಗ, ಕರ್ಣ ಇವಿಷ್ಟು ಸರಿಯಾಗಿದ್ದರೆ ಪಂಚಾಂಗ ಶುದ್ಧಿ ಅಂತ ಹೇಳ್ತೇವೆ. ಮುನಿಗಳು ಒಂದು ಮಾತನ್ನು ಹೇಳ್ತಾರೆ, ಪಂಚಾಂಗ ಸಂಶುದ್ಧಿ ದಿನಂ ವಿನಾಪಿ ವಿಧೇಯ ಮಾಹುರ ಮುನಯ ಪ್ರಶಸ್ತಂ. ಯಾವಾಗ ಪಂಚಾಂಗ ಶುದ್ಧಿ ಇಲ್ಲವೋ ಆ ದಿವಸ ಯಾವ ಕೆಲಸವನ್ನು ಏನನ್ನೂ ಮಾಡಬಾರ್ದು. ಅದನ್ನು ಮಾಡಿದರೆ ಪರಿಪೂರ್ಣವಾಗುವುದಿಲ್ಲ. ಅದಕ್ಕಾಗಿ ಪ್ರತಿದಿನವೂ ನಿತ್ಯ ಪಂಚಾಂಗ ಶ್ರವಣ ಅತ್ಯವಶ್ಯಕ. ಹಾಗೆ ಇಂದಿನ ಒಂದು ವಿಶೇಷ ಕೇಳಿದ್ದಾರೆ. ಈ ಒಂದು 5-6 ದಿವಸದಿಂದ ನಾವು ಧರ್ಮ ಕರ್ಮದ ಮರ್ಮ, ಅದರ ಅರ್ಥ, ಅದರಲ್ಲಿ ನಾವು ನಿತ್ಯನೂ ಏನನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಬಂದಿದ್ದೇನೆ. ಅದೇ ಸುರುಳಿಯನ್ನು ಈಗ ಮುಂದುವರಿಸೋಣ. ಇವತ್ತು ನಿತ್ಯ ಕರ್ಮ ಅಂದರೆ ನಿತ್ಯದಲ್ಲಿ ನಾವು ಮಾಡಬೇಕಾದಂಥ ದೇವರ ಪೂಜೆ, ಹೋಮ, ಹವನ, ಅರ್ಚನೆ, ಸಂಧ್ಯಾವಂದನೆ, ಜಪ, ತಪ, ಆಯಾಯ ವರ್ಣಾಶ್ರಮದವರಿಗೆ ಅದನ್ನು ಮಾಡಬೇಕು. ಇನ್ನು ಮಹಿಳೆಯರು ಧ್ಯಾನವನ್ನು ಮಾಡಬೇಕು. ಸ್ನಾನ ಅತ್ಯವಶ್ಯಕ. ಆನಂತರ ಸ್ನಾನವಾದ ಕೂಡ ಸ್ವಲ್ಪ ಕಾಲವಾದರೂ ಭಗವಂತನನ್ನು ಧ್ಯಾನ ಮಾಡಬೇಕು. ಯಾಕಂದರೆ ಹೊರಗಿನ ಶರೀರ ಶುದ್ಧಿಯಾಗಿರ್ತದೆ, ಒಳಗಿನ ಮನಸ್ಸನ್ನು ಪಾವಿತ್ರ್ಯಗೊಳಿಸೋದಕ್ಕಾಗಿ ಧ್ಯಾನ ಮಾಡಬೇಕು. ಧ್ಯಾನ ಮಾಡುವಾಗ ಈ ಹೊರಗಿನ ವಿಚಾರಗಳನ್ನು, ಬಾಹ್ಯವಾದ ವಿಚಾರವನ್ನು ಬಿಟ್ಟುಬಿಡಬೇಕು. ನಮ್ಮ ಉದ್ಯೋಗ, ವ್ಯವಹಾರ, ಅಭಿವೃದ್ಧಿ, ಅಭ್ಯುದಯದ ಬಗ್ಗೆ ನಮಗೇನು ಚಿಂತೆ ಇರ್ತದೋ ಅದನ್ನು ಬಿಟ್ಟು ಪ್ರತಿಯೊಬ್ಬರೂ ಸಹ ಸ್ನಾನ ಆದ ಕೂಡ ಧ್ಯಾನ ಮಾಡಬೇಕು. ಧ್ಯಾನ ಮಾಡೋದರ ಮೂಲಕವಾಗಿ. ಆದರೆ ಇವತ್ತಿನ ಕಾಲದಲ್ಲಿ ಧ್ಯಾನ ಬಿಟ್ಬಿಟ್ಟಿದ್ದಾರೆ. ನಾನಾ ರೀತಿಯಾದ ಜಪ, ಮಂತ್ರ, ಹೋಮ, ನಮಗೆಲ್ಲವೂ ಅಧಿಕಾರ ಇದೆ, ನಾವೆಲ್ಲರೂ ಮಾಡ್ತೇವೆ ಅನ್ನೋದು ಮಾಡ್ತಾರೆ. ಖಂಡಿತ ಅದರಿಂದ ನಿಮಗೆ ಅನಾಹುತವೇ ಬಿಟ್ಟರೆ ಅಭ್ಯುದಯ ಅಲ್ಲ. ಹೆಂಗಸರು ದೇವರಿಗೆ ಕೈ ಮುಗಿಬೇಕು. ಸ್ನಾನ ಮಾಡಿಸಿ, ಅಭಿಷೇಕ ಮಾಡಿ, ಈಶ್ವರಲಿಂಗ, ನರಸಿಂಹ, ಗಾಯತ್ರಿ ಪೂಜೆ, ಆ ಒಂದು ಏನೇನು ಮಹಾಮಂತ್ರಗಳಿದೆಯೋ ಅದನ್ನು ಮಾಡುವುದು ಖಂಡಿತವಾಗಿಯೂ ದೋಷ. ಅದಕ್ಕಿಂತ ಭಗವಂತನ ಮನಸ್ಸಿನಲ್ಲಿ ಧ್ಯಾನ ಮಾಡಿ. ಇನ್ನು ಮದುವೆಯಾದವರಿಗೆ ನಿಮ್ಮ ಪತಿಯೇ ನಿಮಗೆ ದೇವರು. ಆ ಪತಿಯನ್ನು ಪರಮದೇವರು ಅನ್ನುವಂಥದ್ದನ್ನು ಮಾತ್ರ ಪ್ರತಿಯೊಬ್ಬರೂ ನೆನೆಯಿರಿ. ದಿನದಲ್ಲೂ ಮನದಲ್ಲಿ ನೆನೆಯಬೇಕು. ಇದು ಒಂದನೇದು. ಇವತ್ತು ನಿತ್ಯ ಕರ್ಮದೊಳಗೆ ಬರುವಂಥ ಈ ವಿಶೇಷ ಬಿಟ್ಟು ವಿಶೇಷ ಕರ್ಮ ಅಂದರೆ ಮನುಷ್ಯ ಜೀವನದಲ್ಲಿ ನಮಗೆ ವರ್ಷ ಆಗ್ತಾ ಇದ್ದಂಗೆ 50 ವರ್ಷ ಆಗುತ್ತೆ, 60 ಆಗುತ್ತೆ, 70 ಆಗುತ್ತೆ, 80 ಆಗ್ತದೆ. ಹೀಗೆ ಒಂದು ಕೈಯಿಡ ಹೆಂಡತಿ ಮೊದಲಿಗೆ ಬೇಡೋದೇ ಗಂಡನಿಗೆ 100 ವರ್ಷ ಆಯುಷ್ಯ ಕೊಡುವಂಥ ಅಗ್ನಿಯಲ್ಲಿ. ಹಾಗಾಗಿ 100 ವರ್ಷ ಆಯುಷ್ಯ ಬೆಳ್ತಾಳೆ. ಹಾಗಾಗಿ ಆ ದಂಪತಿಗಳು 50 ವರ್ಷ ಆದ ಕೂಡಲೇ ಆ ಹೆಂಡತಿಗೆ ಚಿಂತೆ ಶುರುವಾಗ್ತದೆ. ನನ್ನ ಗಂಡನಿಗೆ 100 ವರ್ಷ ಆಯುಷ್ಯ ಬೇಕು ಅಂತ ಬೇಡಿದ್ದೇನೆ, ಆಯುಷ್ಯದಲ್ಲಿ ಏನಾದರೂ ತೊಂದರೆ ಆಗ್ಬೋದು, ಆರೋಗ್ಯಕ್ಕೆ ತೊಂದರೆ ಆಗ್ಬೋದು ಅಂತ. ಅದಕ್ಕಾಗಿ 60 ವರ್ಷ ಆದ ಕೂಡಲೇ ಋಷಿಮುನಿಗಳು ಹೇಳಿದ್ದಾರೆ, ಉಗ್ರ ರಥ ಶಾಂತಿಯನ್ನು ಮಾಡಿ. ನಿಮ್ಮ ಯಮಾನರಿಗೆ 60 ವರ್ಷ ಆಯಿತು ಅಂದರೆ ಕೈ ಹಿಡ್ಕೊಂಡು ಬಂದಂಥ ಹೆಂಡತಿ ನೀನು ಸಮೀಪದಲ್ಲಿ ಕುಳಿತು 60ನೇ ವರ್ಷದ ಶಾಂತಿ ಮಾಡಿ. ಹಾಗೆ 70 ವರ್ಷ ಆಯಿತು ಅಂದರೆ ಅಲ್ಲಿ ಭೀಮರಥ ಅನ್ನುವಂಥ ಶಾಂತಿ ಮಾಡಿ. 60ಕ್ಕೆ ಉಗ್ರರಥ, 70ಕ್ಕೆ ಭೀಮರಥ. ವರ್ಷ 80 ಪ್ರಾಪ್ತವಾಯಿತು ಅಂತಂದರೆ ಆಗ ವಿಜಯ ರಥ. ಜೀವನದಲ್ಲಿ ಜಯವನ್ನು ಸಾಕಷ್ಟು ಗಳಿಸಿರ್ತೀರಿ, ವಿಜಯಿಯಾಗಿರೋದಿಲ್ಲ. ಯಾವಾಗಲೂ ಜಯ ಇದ್ದರೆ ಅಲ್ಲಿ ವಿಜಯ. ಜಯ ವಿಜಯ ಅಂತ ನಕುಲ ಸಹದೇವರಿಗೆ ಪಾಂಡವರು ಇಟ್ಕೊಂಡಿದ್ದರು. ಹಾಗಾಗಿ ಯಾವಾಗಲೂ ಜಯ ಗಳಿಸಂತ ನೀವು ವಿಜಯೀಭೂತರಾಗಬೇಕಿದ್ದರೆ 80 ವರ್ಷ ಬದುಕಬೇಕು. ಆಗ 80ನೇ ವರ್ಷದಲ್ಲಿ ನಿಮಗೆ ವಿಜಯ ರಥ ಅನ್ನುವಂಥ ಏರುವ ಅರ್ಹತೆ ಬರ್ತದೆ. ಹಾಗಾಗಿ 80 ವರ್ಷದಲ್ಲಿ ವಿಜಯಿಯಾಗಿ ವಿಜಯ ರಥ ಶಾಂತಿಯನ್ನು ಮಾಡಬೇಕು. 81 ವರ್ಷ ದಾಟಿತು, 80 ವರ್ಷ 8 ತಿಂಗಳ ದಾಟಿದ ನಂತರ ಸಹಸ್ರ ಚಂದ್ರ ದರ್ಶನ. ಇದು ಬಹಳ ಶ್ರೇಷ್ಠವಾದ್ದು. ಪ್ರತಿಯೊಬ್ಬ ಮನುಷ್ಯರಿಗೂ ಸಹ
1000 ಚಂದ್ರ ದರ್ಶನವನ್ನು ನೋಡಬೇಕು ಅಂತಂದರೆ ಮಹಾಪುಣ್ಯ ಅದು. ಆಮೇಲೆ 80 ವರ್ಷ 8 ತಿಂಗಳು ಬರಬೇಕು, 81ನೇ ವರ್ಷದಲ್ಲಿ ಮಾಡುವಂಥದ್ದು. ಇನ್ನು ಕೆಲವು ಮಾಸಗಳಲ್ಲಿ ಗಣಿತ ಲೆಕ್ಕಾಚಾರ 83 ಆಗಬೇಕು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ನಮಗೆ ನಕ್ಷತ್ರಮಾನ, ಚಾಂದ್ರಮಾನ, ಸೌರಮಾನ, ಸಾವನಮಾನ ಅಂತ ಎಲ್ಲ ಇದೆ. ಆದ್ದರಿಂದ ಕೆಲವೊಂದು ಮಾನದಲ್ಲಿ ಈ ನಕ್ಷತ್ರಮಾನ ಪ್ರಕಾರ 80 ವರ್ಷ 8 ತಿಂಗಳಿಗೆ ಅವರಿಗೆ ಆ ಒಂದು ಕಳೆಯುತ್ತೆ. ಇದನ್ನು ಸಹ ಮಾಡುವ ಸಂಪ್ರದಾಯ. 81ನೇ ವರ್ಷ ಪ್ರಾಪ್ತವಾಯಿತು ಅಂದರೆ ಸಹಸ್ರ ಚಂದ್ರ ದರ್ಶನ ಮಾಡಬೇಕು. ಇದು ಸ್ತ್ರೀಯರಿಗೆ ಬಹಳ ಮುಖ್ಯ. ಸಹಸ್ರ ಚಂದ್ರ ದರ್ಶನ ಯಾರಾದರೂ ನಿಮ್ಮ ತಾಯಂದಿರು 80 ವರ್ಷದವರು ಇವತ್ತು ಇದ್ದಾರೆ ಅಂದರೆ ಅವರು ಮಹಾಪುಣ್ಯ ಮಾಡಿದ್ದಾರೆ. ಅವರ ಆ ಮಹಾಪುಣ್ಯದ ಪ್ರಭಾವವೇ ಅವರನ್ನು 80 ವರ್ಷ ದಾಟಿಸಿದೆ. ನಿಮಗೇನಾದರೂ ತಂದೆ 81 ವರ್ಷದಲ್ಲಿ ಬದುಕಿದ್ದಾರೆ ಅಂದರೆ ನಿಮ್ಮ ತಾಯಿ ಮಾಡಿದ ಪುಣ್ಯದಿಂದ ಬದುಕಿದ್ದಾರೆ. ತಂದೆಯ ಪುಣ್ಯ ಮಾತ್ರ ಅಲ್ಲ, ತಂದೆಯು ವಿಜಯರಾಥವನ್ನು ಮಾಡಿರ್ತಾನೆ, ತಾಯಿ ಆ ಒಂದು ಸಹಸ್ರ ಚಂದ್ರ ದರ್ಶನವನ್ನು ಮಾಡುವಂಥ ಪುಣ್ಯ ಮಾಡಿರ್ತಾರೆ. ಅದರಿಂದ 81ನೇ ವರ್ಷದಲ್ಲಿ ತಾಯಿ ತಂದೆಗಳನ್ನು ಕೂತ್ಕೊಂಡು ಪ್ರತಿಯೊಬ್ಬರೂ ಸಹ, ಒಮ್ಮೆ ತಂದೆ ಕಳೆದೋಗ್ಬಿಟ್ರು ತಾಯಿ ಇದ್ದರೂ ಮಾಡ್ಬೋದು. ಭಾಳಷ್ಟು ಜನರಿಗೆ ಧರ್ಮಶಾಸ್ತ್ರದ ಬಗ್ಗೆ ಸರಿಯಾದ ನಿಖರತೆ ಗೊತ್ತಿರೋದಿಲ್ಲ. ತಂದೆ ಇದ್ದಿದ್ದರೆ ಮಾಡೋದು ಬೇಡ ಅನ್ನುವಂಥವ್ರಿದ್ದಾರೆ. ಖಂಡಿತವಾಗಿಯೂ ಅದು ತಂದೆ ತಾಯಿಯೇ ಕುಂತು ಮಾಡಬೇಕು, ಇಲ್ಲ ಮಕ್ಕಳಾದ ನೀವು ಮಾಡಬೇಕಾದ್ದು. ನಿಮ್ಮ ತಾಯಿಯ ಸಂತೋಷಕ್ಕಾಗಿ ಮಕ್ಕಳಾದಂಥ ನೀವು, ನಿಮ್ಮ ತಾಯಿ 81 ವರ್ಷ ಬದುಕಿದ್ದಾರೆ ಅಂದರೆ ಆ 81ನೇ ವರ್ಷದಲ್ಲಿ ಈ ಒಂದು ಸಹಸ್ರ ಚಂದ್ರ ದರ್ಶನ ಅನ್ನುವಂಥದ್ದು ಮಾಡಬೇಕು. ಈ ಸಹಸ್ರ ಚಂದ್ರ ದರ್ಶನದ ಮೂಲಕವಾಗಿ ಅವರು ಸಹಸ್ರ ಚಂದ್ರ ದರ್ಶನ ಮಾಡೋದಲ್ಲ, ನಿಮಗೂ ಸಹಸ್ರ ಚಂದ್ರ ದರ್ಶನ ಆಗತ್ತೆ. ಆ ಸಹಸ್ರ ಚಂದ್ರ ದರ್ಶನದಲ್ಲಿ ನವೋ ಭವತಿ ಜಾಯಮಾನ, ಹುಟ್ಟುವಂಥ ಎಲ್ಲರೂ ಸಹ ನಿತ್ಯ ನೂತನ. ನವನವ ಅಂದರೆ ದಿನದಲ್ಲಿ ಹೊಸತನ, ಹೊಸ ಜನ, ಹೊಸ ಮನ, ಎಲ್ಲ ರೀತಿಯಾದ ಜೀವನದಲ್ಲಿ ಹೊಸದನ್ನು ಅನುಭವಿಸುವಂಥ, ಅದನ್ನು ಕೊಡುವಂಥ ಚಂದ್ರನಿಗೆ ಪ್ರಾರ್ಥನೆ ಮಾಡುವಂಥ ಒಂದು ಮಂತ್ರ. ಆಯುಷ್ಯ ವೃದ್ಧಿಯನ್ನು ಹಾಗೆ ದೀರ್ಘಮಾಯು ಹೂವು. ನನಗೆ ಹೇಗೆ ತಾಯಿಗೆ 80 ವರ್ಷ ಕಳೆದಿತ್ತು, ನಮಗೂ ಸಹ ನಮ್ಮ ವಂಶದಲ್ಲಿ ದೀರ್ಘಾಯುವಾಗುವಂತೆ ಮಾಡು ಅಂತ. ಅಲ್ಲಿ ಇನ್ನೊಂದು ಮಂತ್ರವನ್ನು ಹೇಳ್ತೇವೆ, ಯಥಾಹ ಅನ್ಯನು ಪೂರ್ವಂ ಭವಂತಿ ಯಥರ್ಥವ ಋತವೀರ್ಯಂತಿ ಕ್ಲಪ್ತಾಹ ಯಥಾನ ಪೂರ್ವಂ ಪರೋಜ ಹೇಳಿ ಹೀಗೊಂದು ಮಂತ್ರ ಹೇಳ್ತಾನೆ. ಹೇಗೆ ಭಾನುವಾರ ಆದಮೇಲೆ ಸೋಮವಾರ, ಮಂಗಳವಾರ ಅನುಕ್ರಮವಾಗಿ ವಾರಗಳ ಗಣನೆಯನ್ನು ಅನುಕ್ರಮವಾಗಿ ಮಾಡಿದ್ದಾನೆ, ಹಾಗೆ ನಮ್ಮ ವಂಶದಲ್ಲಿ ಈಗ ತಾಯಿಗೆ 80 ವರ್ಷ ಆಯಿತು, ಮಕ್ಕಳಾದ ನಮಗೆ 80 ವರ್ಷ, ನಮ್ಮ ಮೊಮ್ಮಕ್ಕಳಿಗೆ 80 ವರ್ಷ, ವಾರಗಳ ಅನುಕ್ರಮ ಬಂದ ಹಾಗೆ ನಮಗೆಲ್ಲರಿಗೂ ಸಹ 80 ವರ್ಷ ಪರ್ಯಂತರವಾಗಿ ಆಯುರ್ವೃದ್ಧಿಯನ್ನು ಕೊಡುವಂಥ ಮಂತ್ರ. ಸಹಸ್ರ ಚಂದ್ರ ದರ್ಶನದ ವಿಧಿವಿಧಾನಗಳು ವಿಸ್ತಾರವಾಗಿದೆ. ಅದನ್ನು ಕಾಲಾವಕಾಶ ಮತ್ತೊಮ್ಮೆ ಮುಂದೆ ಹೇಳೋಣ. ಒಟ್ಟಿನಲ್ಲಿ ನಿಮ್ಮ ಮನೆಯಲ್ಲಿ ವೃದ್ಧರಾದಂಥ ತಂದೆ ತಾಯಿಗಳಿದ್ದರೆ ಅವರಿಗೆ ಸಹಸ್ರ ಚಂದ್ರ ದರ್ಶನ ಮಾಡೋದರ ಮೂಲಕವಾಗಿ ಅವರ ಇಹಜನ್ಮದ ಸಾರ್ಥಕ ಬದುಕುಗಳನ್ನು ಸರಿಯಾಗಿ ನಿಭಾಯಿಸುವಂತೆ ಮಕ್ಕಳಾದರೂ ನೀವು ಮಾಡಬೇಕಾದಂಥ ಕರ್ತವ್ಯ ಸಹಸ್ರ ಚಂದ್ರ ದರ್ಶನ. ಇನ್ನೊಮ್ಮೆ ಬರೆದಿಟ್ಕೊಳ್ಳಿ. ಯಾವಾಗ ನಿಮ್ಮ ಮನೆಯಲ್ಲಿ 60 ವರ್ಷ ಆದಂಥ ತಂದೆ ತಾಯಿಗಳಿರ್ತಾರೋ ಅವರಿಗೆ ಉಗ್ರರಥವನ್ನು ಮಾಡಿ, 70 ವರ್ಷ ಆಯಿತು ಅಂದರೆ ಭೀಮರಥ ಮಾಡಿ, 80 ವರ್ಷ ಆಯಿತು ಅಂದರೆ ಅವರಿಗೆ ಜೀವನದಲ್ಲಿ ವಿಜಯ ರಥವನ್ನು ನೀವು ಮಾಡಿ ಆ ವಿಜಯ ರಥದ ಮೇಲೆ ಅವರನ್ನು ಕೂರಿಸಬೇಕು. ಹಾಗೆ ಸಹಸ್ರ ಚಂದ್ರನ 85 ವರ್ಷ ಆಯಿತು ಅಂದರೆ ಅವರಿಗೆ ಶತಾಭಿಷೇಕ. 100 ವರ್ಷ ಬದುಕಿದ್ದಾರೆ ಅಂತಂದರೆ ಅವರಿಗೆ ಆ 100 ವರ್ಷಕ್ಕೆ ಶತಾಭಿಷೇಕ ಅಂತಿದೆ. ಹಾಗೆ ಪ್ರಪೌತ್ರ ಜನನ ಮಿಮ್ಮಕ್ಕಳನ್ನು ನೋಡುವಂಥ ಶಾಂತಿ. ಹೀಗೆ 60ರಿಂದ ಅನುಕ್ರಮವಾಗಿ ಶಾಂತಿಗಳು ಹೇಳಿದೆ. ಅದು ಜೀವನದಲ್ಲಿ ಸುಖ ಶಾಂತಿಯನ್ನು ಅನುಗ್ರಹಿಸುವಂಥ ಶಾಂತಿ. ಎಲ್ಲರೂ ಅದನ್ನು ಮಾಡಿ ತನ್ಮೂಲಕವಾಗಿ ನಿಮ್ಮ ಹಿರಿಯರ ಆ ಒಂದು ನಿಮಗೆ ಹಿರಿಯವರು ಮಾಡಿದಂತಹ ಏನು ಆ ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ ಎಲ್ಲ ಮಾಡಿದ್ದಾರೆ, ಆ ಋಣವನ್ನು ಈ ಮೂಲಕವಾಗಿ ಕಳೆದುಕೊಳ್ಳಿ ಅಂತ ತಿಳಿಸುವುದೇ ನಮ್ಮ ಈ ಒಂದು ಸಂದೇಶ. ಓಕೆ ಪಂಡಿತರೆ, ಇನ್ನಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೋತೀನಿ. ವೀಕ್ಷಕರೇ, ಇದರ ಜೊತೆಗೆ ವಾರದ ಭವಿಷ್ಯವನ್ನು ಕೂಡ ಪಡೆಯೋಣ. ಅದಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್.